ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ಅಂದರೆ ಸೀಮೆ ಬದನೆಕಾಯಿ ಬಜ್ಜಿ. ಇದನ್ನು ಮಾಡೋದು ತುಂಬ ಸುಲಭ. ಹೇಗೆ ಅಂದರೆ ಏನು ಸಾಮಗ್ರಿ ಜಾಸ್ತಿ ಏನು ಬೇಕಾಗಿಲ್ಲ, ಜಾಸ್ತಿ ಸಾಮಗ್ರಿ ಏನು ಬೇಕಿಲ್ಲ. ಕಡಲೆ ಹಿಟ್ಟು, ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಅಷ್ಟೇ. ಏನು ರಿಸ್ಕ್ ಅನಿಸೋದಿಲ್ಲ, ಪಟಾಪಟಿಂದ ಬೇಗ ಮಾಡ್ಕೋಬೋದು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಮೊದಲಿಗೆ ಕಡಲೆ ಹಿಟ್ಟು ಕಲಿಸ್ಕೊತಿದ್ದೀನಿ. ಕಡಲೆ ಹಿಟ್ಟು ಕಲಿಸ್ಕೊಂಡಾಯಿತು. ಸ್ವಲ್ಪ ಖಾರ ಇರಲಿ ಅಂತ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ನೀವು ಹಾಕೋಬೋದು. ನಾನು 2 ಸ್ಪೂನ್ ಇರಲಿ ಅಂತ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೀಮೆ ಬದನೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದ್ರ ಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಬೇಕು. ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿನೂ ಹಾಕೋತಿದ್ದೀನಿ. ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾಯಕ್ಕಂತ ಇಟ್ಟಿದ್ದೀನಿ ಇವಾಗ ತಾನೆ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಬಿಡ್ತಿರೋದೆ. ಅದು ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬಿಟ್ಟು. ಇವಾಗ ಎಣ್ಣೆ ಕಾದು ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಬಾಜಿಕೆಯಲ್ಲಿ ಬಿಡಿಸ್ತೀನಿ. ಅದನ್ನು ಬಿಟ್ಟು ಎತ್ತಾಕಿ ಮೇಲ್ಗಡೆ ಹೇಗೆ ಟೇಸ್ಟು ಚೆನ್ನಾಗಿ ಬಂತ ಅಂತ ನಮ್ಮ ರಾಜು ತಿಳಿಸಿ ಹೇಳ್ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ನೀವೇ ನೋಡಿ ಫ್ರೆಂಡ್ಸ್, ನಮ್ಮ ರಾಜು ಇವಾಗ ತಾನೇ ಒಂದೊಂದಾಗಿ ಬಿಡ್ತಿದ್ದಾರೆ. ರಾಜು ಕೈ ಹುಷಾರು. ರಾಜು ಫಸ್ಟ್ ಒಂದ್ಸಲಿ ತಿಂದಿದ್ದೆಲ್ಲ ಚೆನ್ನಾಗಿತ್ತಾ? ಹೌದು. ನಿಧಾನ ನಿಧಾನ. ಅಡುಗೆ ವಿಷಯದಲ್ಲಿ, ರೀಲ್ಸ್ ಮಾಡೋ ವಿಷಯದಲ್ಲಿ ಎಲ್ಲದರಲ್ಲೂ ರಾಜು ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ. ಸಾಕು. ಅಲ್ವಾ, ಇದಾಕು ನೀರು ಸೋರ್ಲಿ. ಇದು ಸ್ವಲ್ಪ ಸೀಮೆ ಬದನೆಕಾಯಿ ಬಜ್ಜಿ ಎಣ್ಣೆ ಕುಡಿಯುತ್ತೆ. ಇಲ್ಲಿ ನೋಡಿ ಹೇಗೆ ಬಂದಿದೆ. ಗರುಮ್ ಗರುಮ್ ಆಗಿದೆ. ಕೈ ಹುಷಾರು. ಹುಷಾರು. ಅಪ್ಪನಿಗೆ ಇವಾಗ ಟೇಸ್ಟ್ ಮಾಡಕ್ಕೆ ಕೊಡ್ತಿದ್ದೀನಿ. ನಮ್ಮ ಅಪ್ಪನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಪಾಪ ನೋಡಿ ಪಾಪ, ಟೇಸ್ಟ್ ಚೆನ್ನಾಗೈತಾ? ಟ್ರೈ ಮಾಡಿ. ನಮ್ಮ ಅಪ್ಪನೂ ಅಡುಗೆ ಭಟ್ರೆ, ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಒಂದ್ಸಲಿ ಟ್ರೈ ಮಾಡಿ. ರಾಜು, ನೀನೊಂದ್ಸಲಿ ನೋಡು, ಟೇಸ್ಟ್ ಮಾಡು. ನಮ್ಮಪ್ಪ ಮದುವೆ ಫಂಕ್ಷನ್ನು, ಎಲ್ಲ ಫಂಕ್ಷನ್ಗಳಿಗೂ ಅಡುಗೆಗೆ ಒಯ್ತಾರೆ. ಅವರು ನೊಪ್ಸೋದಂತ ತುಂಬ ಕಷ್ಟ. ನಮ್ಮ ಮನೇಲಿ ಏನಾದರೂ ಒಂಚೂರು ಜಾಸ್ತಿ ಆಯಿತು, ಉಪ್ಪಾಗಲಿ ಏನಾದರೂ ಆಗಲಿ, ನಮ್ಮಪ್ಪನ ಮಾತ್ರ ತುಂಬ ಕಷ್ಟ ಒಪ್ಸೋದು.
ಅವರು ಚೆನ್ನಾಗೈತೆ ಅಂತ ಒಪ್ಕೊಂಡ್ರು. ರಾಜು ನೀನೊಂದ್ಸಲಿ ಟೇಸ್ಟ್ ಮಾಡಿ ನೋಡ್ತೀಯಾ? ತಿನ್ಸಿ. ಈ ಕಡೆ ನೋಡು ಹೇಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗೈತಾ? ಸರಿಯಾಗೈತಾ? ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ. ಮತ್ತೆ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಒಂದಪ್ಪ ರೆಸಿಪಿ ನೋಡಿ, ಇಷ್ಟ ಆದರೆ ಒಂದಪ್ಪ ಮಾಡ್ಕೊಂಡು ತಿಂದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಪೂಜೆ ಮಾಡಿರೋದು ಇದೆ ಫಸ್ಟು, ಚೆನ್ನಾಗಿ ಬಂದೈತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಪೂಜಾ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾಳೆ, ನೋಡಿ ನಮಗೆ ಸಪೋರ್ಟ್ ಮಾಡಿ. ಬಜ್ಜಿ ಜೊತೆ ಟೀ ಚೆನ್ನಾಗಿರುತ್ತೆ ಅಂತ ಇವಾಗ ಟೀ ಇಡ್ತಾ ಇದ್ದೀನಿ. ಹೊರಗಡೆ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಂಡು ತಿಂದರೆ ಬೆಟರ್ ಅಲ್ವಾ? ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವೇ ಹೋಗಿ ತಿಂತೀವ, ಹಳೆ ಸ್ಟಾಕ್ ಎಣ್ಣೆಲಿ ಬೇಯಿಸಿರ್ತಾರೆ. ನಾವು 10 ರೂಪಾಯಿ ಕೊಟ್ಟರು ಬರೀ 3 ಬರೋದು. ನಮ್ಮನೆ ಸೀಮೆ ಬದನೆಕಾಯಿ ಹೇಳಿದ್ನ, ಸೀಮೆ ಬದನೆಕಾಯಿ ಹಾಕಿದ್ದೀನಿ ಅಂತ ಅದರಲ್ಲೇ ಟ್ರೈ ಮಾಡಿದೆ. ಫಸ್ಟು ಅಮ್ಮ ಮಾಡಿದ್ರು, ಅಮ್ಮ ಒಂದ್ಸಲಿ ಮಾಡಿದ್ರಲ್ಲ ಅಂದ್ಬಿಟ್ಟು ನಾನು ಟ್ರೈ ಮಾಡೋದ ಅಂತ ಮಾಡಿದೆ ಫಸ್ಟ್ ಟೈಮು. ಚೆನ್ನಾಗಿದೆ, ರಾಜುಗೂ ಇಷ್ಟ ಆಯಿತು, ಅಪ್ಪಂಗೂ ಇಷ್ಟ ಆಯಿತು. ಅದಕ್ಕೆ ಟೀ ಜೊತೆ ಇವಾಗ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಟೀ ಇಡ್ತಿದ್ದೀನಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋವಂಥ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ.